ಸ್ನೇಹಿತರೆ ನಮಸ್ಕಾರ. ಗೃಹಲಕ್ಷ್ಮಿ ಯೋಜನೆಯ 29 ಹಾಗೂ 30ನೇ ಕಂತಿನ ಹಣ 4,000 ಕಣ್ರಿ. 2,000 ಅಷ್ಟೇ ಅಲ್ಲ, 4,000 ಬಿಡುಗಡೆ ಆಗ್ತಾ ಇದೆ. ಇದುವರೆಗೂ ಕೂಡ ನೀವು 5 ಕಂತುಗಳನ್ನು ಸತತವಾಗಿ ಪಡ್ಕೊಂಡಿದ್ದೀರಿ. ಹೌದು ಸ್ನೇಹಿತರೆ, ಯಾವಾಗ ಚಳಿಗಾಲದ ಅಧಿವೇಶನ ಆಗತ್ತೋ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಜೊತೆಗೆ ಈ ವರ್ಷದ ಜನವರಿ 28ನೇ ಕಂತಿನ ಹಣವನ್ನು ಕೂಡ ನೀವು ಪಡ್ಕೊಳ್ತೀರಿ. ಜೊತೆಗೆ ಈ ವರ್ಷದ ಫೆಬ್ರವರಿ 29ನೇ ಕಂತಿನ ಹಣ, ಮಾರ್ಚ್ 30ನೇ ಕಂತಿನ ಹಣ 4,000 ದುಡ್ಡು ಆದರೂ ನೀವು ಪಡ್ಕೊಳ್ತಾ ಇದ್ದೀರಿ. ಯಾವಾಗ? ನಾಳೆ ಕಣ್ರಿ. ನಾಳೆ 12 ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಖಾತೆಗಳಿಗೆ 4,000 ದುಡ್ಡು ಜಮಾ ಆಗ್ತಾ ಇದೆ. ಹಾಗಾದರೆ ಈ 4,000 ದುಡ್ಡು ಯಾವ ಜಿಲ್ಲೆಗಳಲ್ಲಿ ಜಮಾ ಆಗ್ತಾ ಇದೆ, ಆ ಜಿಲ್ಲೆಗಳನ್ನು ನಾನು ನಿಮಗೆ ಬಿಡಿಸಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ಯಾಕಂದರೆ ಆ ಜಿಲ್ಲೆಗಳಲ್ಲಿ ನಿಮ್ಮ ಜಿಲ್ಲೆನೂ ಕೂಡ ಆಗಿರಬಹುದಲ್ವಾ. ಹೀಗಾಗಿ ತೀರಾ ಇಂಪಾರ್ಟೆಂಟ್ ಮಾಹಿತಿ. ಇದರ ಜೊತೆಗೆ 8,000 ದುಡ್ಡು ಅಂದರೆ ಬರೀ ನಿಮಗೆ 2 ಕಂತುಗಳಲ್ಲದೆ ಇನ್ನೂ 2 ಕಂತುಗಳು ಅಂದರೆ ಒಟ್ಟಿಗೆ 4 ಕಂತುಗಳು ಇನ್ನೂ ಕೂಡ ಬರೋದಿದೆ. ಹಾಗಾದರೆ ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ. ಬಹಳ ಇಂಪಾರ್ಟೆಂಟ್ ಮಾಹಿತಿ. ರಾಜ್ಯದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಈ ವಿಡಿಯೋನ ಆದಷ್ಟು ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ. ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ ಈಗ 5 ಕಂತುಗಳನ್ನು ನೀವು ಪಡ್ಕೊಂಡಿದ್ದೀರಿ. ಹೌದು, ಯಾವಾಗ ಚಳಿಗಾಲದ ಅಧಿವೇಶನ ಆಗುತ್ತೋ BJP ನಾಯಕರ ಆಕ್ರೋಶ, ಎಲ್ಲ ಮಹಿಳೆಯರ ಆಕ್ರೋಶ, ಇದರೆಲ್ಲದರ ಮೇರೆಗೆ ಸರ್ಕಾರ ತಲೆ ಬಾಗಲೇಬೇಕಾಗಿತ್ತು. 4-5 ಕಂತುಗಳನ್ನು ಪೆಂಡಿಂಗ್ ಉಳಿಸಿತ್ತಲ್ವಾ, ಅವುಗಳನ್ನು ಕೊಡಲೇಬೇಕಾದಂತಹ ಪರಿಸ್ಥಿತಿ ಬಂತು. ಯಾಕಂದರೆ ಕೊಡ್ತೀವಿ ಅಂತ ಬರೀ ಬಾಯಿ ಮಾತಲೆ ಹೇಳೋದಲ್ಲ, ಅದನ್ನು ಕೊಟ್ಟು ತೋರಿಸ್ಬೇಕು ಅಂತ BJP ನಾಯಕರ ಆಕ್ರೋಶ. 1 ಕಂತನ್ನು ಕೊಡ್ತೀರಿ, 4 ಕಂತುಗಳನ್ನು ಪೆಂಡಿಂಗ್ ಉಳಿಸ್ತೀರಿ. ಹೀಗಾದರೆ ಮಹಿಳೆಯರಿಗೆ ಏನು ಸಿಕ್ಕಂಗಾಗತ್ತೆ? ಅಂದರೆ ಈಗ ನುಡಿದಂತೆ ನಡೀತಾ ಇದ್ದೀವಿ ಅಂತ ಬರೀ ಬಾಯಿ ಮಾತಲೆ ಹೇಳೋದಲ್ಲ, ಅದನ್ನು ಮಾಡಿ ತೋರಿಸ್ಬೇಕು ನೀವು. ಈಗಾಗಲೇ 2 ಕಂತುಗಳನ್ನು ಯಾಮಾರಿಸಿ ಬಿಟ್ಟಿದ್ರಿ ಅಂತ ಪ್ರಶ್ನೆ ಮಾಡ್ತಾರೆ. ಯಾಮಾರಿಸಿ ಬಿಟ್ಟಿದ್ದಾರಂದರೆ 4,000 ದುಡ್ಡನ್ನು ನಿಮಗೆ ಕೊಡದೇ ಇದ್ದರೆ, ಅಂದರೆ ಈಗ ಹೋದ ವರ್ಷದ 2025ರ ಪ್ರಾರಂಭದಲ್ಲಿ ಜನವರಿ ತಿಂಗಳ ಹಣವನ್ನು ಕೊಟ್ಟ ಸರ್ಕಾರ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಕೊಡಲೇ ಇಲ್ಲ. ಡೈರೆಕ್ಟ್ ಆಗಿ ಏಪ್ರಿಲ್ ತಿಂಗಳ ಹಣವನ್ನು ಕೊಡುತ್ತೆ ಸ್ನೇಹಿತರೆ. ಹೌದು, ಇದು ನಿಜ ಕೂಡ ಹೌದು. 2 ಕಂತುಗಳನ್ನು ಸರ್ಕಾರ ಯಾಮಾರಿಸಿ ಬಿಡುತ್ತೆ. 4,000 ದುಡ್ಡನ್ನು ಯಾಮಾರಿಸುತ್ತೆ. ಆ 4,000 ದುಡ್ಡು ಹಾಗಾದರೆ ಎಲ್ಲಿ ಹೋಯಿತು ಅನ್ನುವಂತಹ ಪ್ರಶ್ನೆಯನ್ನು BJP ನಾಯಕರು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮಾಡ್ತಾರೆ. ಆ 2,000 ಅಂದರೆ 4,000 ರೂಪಾಯಿ ದುಡ್ಡು ಅಂದರೆ 5,000 ಕೋಟಿ ಕಣ್ರಿ. 2 ಕಂತುಗಳಿಗೆ 5,000 ಕೋಟಿ ಹಣ ಬೇಕಾಗತ್ತೆ. ಆ 2 ಕಂತುಗಳನ್ನು ನೀವು ಕೊಡಲಿಲ್ಲ, 5,000 ಕೋಟಿ ಹಣವನ್ನು ನೀವೇ ನುಂಗು ಹಾಕಿದ್ದೀರಿ ಅಂತ ಆರೋಪ ಮಾಡ್ತಾರೆ. ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮೊದಲಿಗೆ ನಾನು ಕೊಟ್ಟಿದ್ದೀನಿ, ಕ್ಲಿಯರ್ ಮಾಡಿದ್ದೀನಿ ಅಂತಾನೆ ಹೇಳ್ತಾರೆ. ಆದರೆ ಅವರ ಗಮನಕ್ಕೆ ಬಂದ ತಕ್ಷಣ 2 ಕಂತುಗಳು ಪೆಂಡಿಂಗ್ ಉಳಿದಿರೋದು ಅವರ ಗಮನಕ್ಕೆ ಬರುತ್ತೆ. ತದನಂತರ ಹೇಳ್ತಾರೆ, ಹೌದು 2 ಕಂತುಗಳು ಪೆಂಡಿಂಗ್ ಉಳಿದಿದೆ, ಇವುಗಳನ್ನು ನಾನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೀನಿ ಅಂತ ಹೇಳ್ತಾರೆ. ಒಂದು ವೇಳೆ BJP ನಾಯಕರು ಪ್ರಶ್ನೆ ಮಾಡಲಿಲ್ಲ ಅಂದರೆ 5,000 ಕೋಟಿ ಹಣವನ್ನು ಸರ್ಕಾರ ನುಂಗಿ ನೀರು ಮಾಡ್ತಾ ಇತ್ತು, ನುಂಗಾಗ್ತಾ ಇತ್ತು. ಹೌದು, ಇದು ನಿಜ ಕೂಡ ಹೌದು, ಒಪ್ಕೊಂಡಿರೋದು ಕೂಡ ನಿಜ. ಅವುಗಳನ್ನು ಮುಂದಿನ ದಿನಗಳಲ್ಲಿ ಸರಿಪಡಿಸ್ತೇನೆ ಅಂತ ಹೇಳಿದ್ದಾರೆ. ಈಗ ಸರಿಪಡಿಸ್ತಾ ಇದ್ದಾರೆ. ಆ 2 ಕಂತುಗಳ ಜೊತೆಗೆ ಈ ವರ್ಷದಲ್ಲಿ 28ನೇ ಕಂತಿನ ಹಣ ಅಂದರೆ ಜನವರಿ ತಿಂಗಳ ಹಣ ಮಾತ್ರ ಬಂದಿದೆ. 29 ಹಾಗೂ 30ನೇ ಕಂತಿನ ಹಣ ಬರ್ತಾ ಇದೆ. ಹೀಗಾಗಿ ಫೆಬ್ರವರಿ ಮಾರ್ಚ್ ತಿಂಗಳ ಹಣವನ್ನು ಈ ವರ್ಷದ 2 ತಿಂಗಳ ಹಣವನ್ನು ಹೋದ ವರ್ಷದ ಫೆಬ್ರವರಿ ಮಾರ್ಚ್, ಹೀಗಾಗಿ 4 ತಿಂಗಳ ಹಣವನ್ನು ಸರ್ಕಾರ ಕೊಡಬೇಕಾಗಿದೆ. 8,000 ದುಡ್ಡು ಪ್ರತಿಯೊಬ್ಬ ಮಹಿಳೆಯರ ಖಾತೆಗಳಿಗೆ ಜಮಾ ಮಾಡಬೇಕಾಗಿದೆ. ಈಗಾಗಲೇ ನೀವು ನೋಡಿದ್ದೀರಿ, 4-5 ಕಂತುಗಳಂತೂ ಸತತವಾಗಿ ಬಂದವು. ಇದೇ ಒಂದು ಕಾರಣಕ್ಕಾಗಿ ಸತತವಾಗಿ ಬಂದಿದ್ವು. ಅದೇ ರೀತಿಯಾಗಿ ಈ ವರ್ಷದ ಬಜೆಟ್ ಮಂಡನೆಯಲ್ಲಂತೂ ಈ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್. ಹೌದು, ಈ ವರ್ಷದ 12 ತಿಂಗಳ ಹಣಕ್ಕೂ ಕೂಡ ದುಡ್ಡಿದೆ ಸರ್ಕಾರದ ಬಳಿ. ಯಾವುದೇ ತೊಂದರೆ ಇಲ್ಲ. ಗೃಹಲಕ್ಷ್ಮಿ ಯೋಜನೆಗೆ ಎಷ್ಟು ದುಡ್ಡು ಬೇಕೋ ಅಷ್ಟು ದುಡ್ಡನ್ನು ಮೀಸಲಿಡಲಾಗಿದೆ. ಹೀಗಾಗಿ ನೀವು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆನೇ ಇಲ್ಲ. ಪ್ರತಿಯೊಂದು ಕಂತಿನ ಹಣವನ್ನು ನಿಮ್ಮ ಖಾತೆಗಳಿಗೆ ಜಮೆ ಮಾಡಲಾಗತ್ತೆ. ಯಾವುದೇ ದುಡ್ಡಿನ ಕೊರತೆ ಇಲ್ಲ ಸ್ನೇಹಿತರೆ. ಹಾಗಾದರೆ ನಾಳೆ ಯಾವ್ಯಾವ ಜಿಲ್ಲೆಗಳಿಗೆ ಈ ದುಡ್ಡು ಬರ್ತಕ್ಕಂಥದ್ದು, ಇದನ್ನು ನಾವು ಮೊದಲು ತಿಳ್ಕೊಳ್ಳೋಣ. 29ನೇ ಕಂತಿನ ಹಣ ರಿಲೀಸ್ ಆಗ್ತಾ ಇದ್ದು, ಇದು ಫೆಬ್ರವರಿ ತಿಂಗಳ ಹಣ.
ಸೊ ಇದು ಮುಖ್ಯವಾಗಿ ವಿಜಯನಗರ, ಧಾರವಾಡ, ಬೆಂಗಳೂರು ನಗರ ಮತ್ತು ಬೆಳಗಾವಿ, ಬೆಂಗಳೂರು ಗ್ರಾಮಾಂತರ, ಅದೇ ರೀತಿಯಾಗಿ ಚಿತ್ರದುರ್ಗ, ಚಿಕ್ಕಮಗಳೂರು, ಶಿವಮೊಗ್ಗ, ರಾಯಚೂರು, ಯಾದಗಿರಿ, ಬೀದರ, ಕೊಪ್ಪಳ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಗೃಹಲಕ್ಷ್ಮಿಯರ ಅಕೌಂಟ್ಗಳಿಗೆ ದುಡ್ಡನ್ನು ಜಮೆ ಮಾಡಲಾಗ್ತಾ ಇದೆ. ಇವುಗಳು ಅಷ್ಟೇ ಅಲ್ಲದೆ ಇನ್ನು ಹಲವಾರು ಜಿಲ್ಲೆಗಳಿಗೂ ಕೂಡ ದುಡ್ಡು ಬರುತ್ತೆ. ಸ್ವಲ್ಪ ಟೈಮ್ ತೆಗೆದುಕೊಳ್ಳುತ್ತೆ. ದಿಢೀರನೆ 1-4 ದಿನಗಳಲ್ಲಿ ನಿಮ್ಮ ಅಕೌಂಟ್ಗಳಿಗೆ ಎಲ್ಲ ಕಂತುಗಳನ್ನು ಹಾಕ್ಲಿಕ್ಕೆ ಆಗೋದಿಲ್ಲ. ಇದರದೇ ಆದಂತಹ ಸಮಯ ಇರುತ್ತೆ. ಹಾಗಾಗಿ ನೀವು ಕೂಡ ಕಾಯಬೇಕಾಗತ್ತೆ. ಸತತವಾಗಿ ಈಗ 5-6 ಕಂತುಗಳನ್ನು ಪಡ್ಕೊಂಡಿದ್ದೀರಿ, ಇವುಗಳು ಕೂಡ ಜಮಾ ಆಗುತ್ತೆ, ಏನು ತೊಂದರೆ ಇಲ್ಲ. ಸೊ ಹಾಗಾದರೆ ಸ್ನೇಹಿತರ ಈ ಇನ್ಫಾರ್ಮೇಷನ್ ಅಂತೂ ನೀವು ತಿಳ್ಕೊಂಡಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೀನಿ. ಏನೇ ಕ್ವಶನ್ಸ್ ಇದ್ದರೂ ಡಿಸ್ಕ್ರಿಪ್ಷನಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಮೆಸೇಜ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ. ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಷಯವನ್ನು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ.